ಕೋಟೆ ಆಚಾರ್ಯರ ಮಗನಾದಂತಹ ಭಾವಭೋಗಾಚಾರ್ಯರು ಈಗ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಮುಖಾಂತರವೇ ಇವತ್ತು ಪೂರ್ತಿ ಇಡೀ ಕಾರ್ಯಕ್ರಮದ ನಿರೂಪಣೆಯನ್ನ ಅವರು ಮಾಡೋರಿದ್ದಾರೆ. ನಬಿ ದಡ, ಮ್ಯೂಸಿಕಲ್ ಚೇರ್, ಚಿತ್ರ, ಡ್ರಾಯಿಂಗ್, ಆಶುಭಾಷಣ, ಹೀಗೆ ಹಲವಾರು ಗೇಮ್ಸ್ಗಳನ್ನು ಆಡಿಸಿತ್ತು. ಇವತ್ತು ಕೊನೆಯ ಗೇಮ್ ಮಂಗಳಾಚರಣೆಗಾಗಿ ಇಷ್ಟು ದಿನಗಳಲ್ಲಿ ನೀವು ಕಲಿತಿದ್ದು ಜ್ಞಾಪಕ ಇರುತ್ತೋ ಇರಲ್ವೋ ಅಂತ ಒಂದು ಟೆಸ್ಟ್ ಮಾಡೋದಕ್ಕೆ ನಿಮ್ಮ ಮುಂದೆ ಇಲ್ಲಿ 15 ಐಟಮ್ಸ್ಗಳನ್ನು ಇಟ್ಟಿದೆ. ಆ ಐಟಮ್ಸ್ ಹತ್ರ ನಂಬರ್ಸ್ ಅನ್ನ ಬರ್ತಿದೆ. ಯಾವ ನಂಬರಿನಲ್ಲಿ ಯಾವ ಐಟಮ್ಸ್ ಇದೆ ಅಂತ ನೋಡಬೇಕು. ಯಾವ ನಂಬರಿನಲ್ಲಿ ಯಾವ ಐಟಮ್ಸ್ ಇರುತ್ತೆ ಅದನ್ನೇ ಬರೀಬೇಕು. ನಾವು ಯಾವ ಕರ್ತವ್ಯವನ್ನು ನಾವು ಮಾಡಬೇಕು, ಹೇಗಿರಬೇಕು ಎನ್ನುವುದನ್ನ ನಾವು ಸಣ್ಣ ವಯಸ್ಸಲ್ಲಿ ಸಂಸ್ಕಾರ ಕೊಟ್ಟರೆ ಮಾತ್ರ ಉಳಿಯುತ್ತೆ ಹೊರತಾಗಿ ಸಂಸ್ಕಾರ ಕೊಡಲಿಲ್ಲ ಅಂತಂದ್ರೆ ಏನೂ ಕೂಡ ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಆ ಒಂದು ನಿಮಿತ್ತದಿಂದ ಪ್ರತಿ ವರ್ಷವೂ ಕೂಡ ಶಿಬಿರವನ್ನ ಮಠದ ವತಿಯಿಂದ ಎಲ್ಲ ಮೂಲ ಎಲ್ಲ ಕಡೆ ಕೂಡ ಹಮ್ಮಿಕೊಳ್ಳಾಗ್ತದೆ. ಹೋದ ವರ್ಷ ನಾವು ಯಾವ ಮಕ್ಕಳಿಗೆ ಸಂಧ್ಯಾವನೆ ಹೇಳಿಕೊಟ್ಟಿದ್ದೇವೆ ಆ ಮಕ್ಕಳು ಈ ವರ್ಷ ಸರಿಯಾಗಿ ಸಂಧ್ಯಾವನೆ ಮಾಡ್ತಾ ಇದ್ದಾರೆ. ಆ ಒಂದು ಜಯನ
ಹಿರಣ್ಯಕಶಿಪು ಮತ್ತು ನರಸಿಂಹದೇವರ ನಡುವೆ ಕಾಲ ನಡೀತಾ ಇದೆ. ಹಿರಣ್ಯಕಶಿಪುವಿನ ಕರುಣೆಗಳು ಮಾನವೀಯವಾಗಿ ನಡೆಯುತ್ತಿದ್ದಾರೆ. ಬಂಗಾರದ ಶಾಸ್ತ್ರವನ್ನ ಅಧ್ಯಯನ ಮಾಡಿದವನಿಗೆ ಬಂಗಾರ ಕಲ್ಲಲ್ಲಿ ಬಂಗಾರ ಇದೆ ಅಂತ ಗೊತ್ತಾಗುತ್ತೆ. ಆ ಜಲಶಾಸ್ತ್ರವನ್ನ ಅಧ್ಯಯನ ಮಾಡಿದವನಿಗೆ ಭೂಮಿಯ ನೀರು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಆ ವೇದಾಂತಗಳನ್ನ, ಶಾಸ್ತ್ರಗಳನ್ನ, ಅಧ್ಯಾತ್ಮ ಜ್ಞಾನವನ್ನ ಯಾರು ಓದ್ತಾರೆ, ಯಾರು ತಿಳ್ಕೊಳ್ತಾರೆ, ಅವರಿಗೆ ಈ ದೇಹದಲ್ಲಿ ದೇವರಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಇಂಥ ಮಹಾ ಘೋರವಾದ ಕಲಿಯುಗದಲ್ಲಿ ಇವತ್ತು ಧಾರ್ಮಿಕ ಶಿಕ್ಷಣ ಶಿಬಿರ ನಡೀತಾ ಇದೆ, ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಅದು ನಮ್ಮ ಈ ಕಾರ್ಯಕ್ರಮದ ಮೂಲ ಸ್ರೋತಸ್ ಆಗಿ ನಿಂತಿರುವಂತಹ ಗುರುಗಳು ಸತ್ಯಾತ್ಮ ಶ್ರೀಪಾದವರು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ತದಾ ಸತ್ಯಾತ್ಮಾನಂ ಸೃಜಾಮ್ಯಹಂ ಅಂತ ತಿಳಿಸಿದ ಹಾಗೆ ಆ ಸ್ವಾಮಿಗಳವರ ಪರಮ ಕರುಣೆ, ಅವರ ಆಶೀರ್ವಾದ, ಅವರ ಅನುಗ್ರಹದಿಂದ ಈ ಒಂದು ಶಿಬಿರ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಆದರೆ ಆ ಬಂದಿರುವಂತಹ 20 ಜನ ಮಕ್ಕಳು ಕೂಡ ಇಷ್ಟು ಸಂತೋಷದಿಂದ, ಸಂಭ್ರಮದಿಂದ, ಯಾರು ಬೇಜಾರು ಮಾಡಿಕೊಳ್ಳದೆ ತುಂಬಾ ಚೆನ್ನಾಗಿ ಅವರು ಅಧ್ಯಯನ ಮಾಡಿದ್ದಾರೆ. ಅವರಿಗೆ ನಾವೇನು ಈ ಒಂದು ವಾರದಲ್ಲಿ ಪಾಠವನ್ನ ಕಲಿಸಿಕೊಟ್ಟಿದ್ದೇವೆ, ಅದನ್ನ ಮತ್ತೆ ಗಟ್ಟಿಯಾಗಿ ಉಳಿಯುವಂತೆ ಮಾಡಬೇಕಾದ ಒಂದು ಕೆಲಸ ಪಾಲಕರ ಕೆಲಸ. ಮಧುರೈಯಿಂದ ವೆಂಕಟೇಶ್ ಅಂತ ಅವರ ಹೆಸರು. ಅವರು ಅಡ್ವೊಕೇಟ್ ಆಗಿದ್ದಾರೆ. ಅವರು ತಮ್ಮ 2 ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಒಂದು ವಾರ ಇಡೀ ಪೂರ್ಣ ಅವರು ಇಲ್ಲೇ ಇದ್ದಾರೆ. ಮಕ್ಕಳನ್ನ ನೋಡಿಕೊಂಡು ಮಕ್ಕಳ ಜೊತೆಗೆ ಅವರಿಬ್ಬರು, ಒಂದು ಹೆಣ್ಣು ಮಗು, ಒಬ್ಬರು ಗಂಡು ಮಗ, ಇಬ್ಬರನ್ನು ಇಲ್ಲಿ ಕರ್ಕೊಂಡು ಬಂದು ಇಲ್ಲೇ ಇದ್ದು ಅವರೊಳಗೆ ಅವರು ಸಾತ್ವಿಕರಾಗಿದ್ದಾರೆ, ಸಾತ್ವಿಕ ಜೀವ ಅಂತ ಅನ್ನೋದಕ್ಕೆ ಒಂದೇ ಉದಾಹರಣೆ ಅಂತ ಅವರು ಒಂದ್ ದಿವಸ ಹೇಳಿದರು. ನಾನು ಆಸ್ಪತ್ರೆಗೆ ಹುಟ್ಟಿದ್ದೇನೆ, ಆದ್ರೆ ನನಗೇನು ಗೊತ್ತಿಲ್ಲ, ನಾನು ಮಗುವಾಗೇ ಬಂದಿದ್ದೇನೆ ಅಂತ. ನಾನು ಕೂಡ ಬಂದಿದ್ದೇನೆ, ನಮಗೂ ನೀವು ಪಾಠ ಹೇಳಿಸ್ಕೊಳ್ಬೇಕು ಅಂತ ನಮ್ಮ ಹರೀಶಾಚಾರ್ಯ ಹತ್ರ ಪೂರ್ಣ ಸಂಧ್ಯಾವಂದನೆ ಪಾಠ ಹೇಳಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಉಡುಮಲಪೇಟೆಯಿಂದ ಇಬ್ಬರು ಶ್ರೀವತ್ಸ ಹಾಗೂ ಶ್ರೀವರ್ಷ ಅಂತ ಅವರಿಬ್ಬರನ್ನು ಕರ್ಕೊಂಡು ಅವರ ತಾಯಿ ಇಲ್ಲಿ ಬಂದಿದ್ದಾರೆ. ಶಿಕ್ಷಿಕಾ ಅಂತ ಅವರ ಹೆಸರು. ಅವರು ಇಲ್ಲಿ ಮಕ್ಕಳ ಜೊತೆಗೆ ಇದ್ದು ಅವರು ಕೂಡ ಇಲ್ಲಿ ಪಾಠವನ್ನು ಓದಿದ್ದಾರೆ. ಗುಂಪಿಗಿಂದ ಮತ್ತೆ ಕೊಲ್ಲಾಪುರದಲ್ಲಿ ಆ ಪಾಠವನ್ನು ಓದಿದ್ದಾರೆ. ಮಕ್ಕಳನ್ನ ನೋಡಿಕೊಳ್ಳೋದು, ಅವರಿಗೆ ಪೋಷಣೆಯನ್ನು ಮಾಡೋದು, ಎಲ್ಲ ಮಕ್ಕಳಿಗೆ ಹಾಲು ಕೊಡೋದು, ಇದೆಲ್ಲ ಇಂಜಲು ಮಾಡೋದು, ಎಲ್ಲ ಕಸ ಬೆಳೆಯೋದು, ಈ ನಮ್ಮ ಮನೆಯಲ್ಲಿ ಹೇಗೆ ಎಲ್ಲ ಕಾರ್ಯಗಳನ್ನು ಮಾಡ್ಕೊಂಡಿರಬೇಕು ಅಷ್ಟು ಭಕ್ತಿಯಿಂದ, ಅವಶ್ಯಕತೆಯಿಂದ ಅವರು ನೋಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಲಕ್ಷ್ಮಿ ಅವರ ಅವ್ವ ಬೇಬಿ ಕಮಲಾ ಅವರು ಇಲ್ಲಿ ಬಂದು ಅವರು ಕೂಡ ತಾವು ಸ್ತೋತ್ರಗಳನ್ನ ಇಲ್ಲಿ ಕಲಿತಿದ್ದಾರೆ. ಎಲ್ಲ ಮಕ್ಕಳಿಗೆ ವಿಶೇಷವಾಗಿ ತಾಯಿಯ ಹಾಗೆ ನೋಡ್ಕೊಂಡಿದ್ದಾರೆ. ಎಲ್ಲ ಮಕ್ಕಳನ್ನ ಎಲ್ಲರಿಗೂ ವಿಶೇಷವಾಗಿ ಅದೇ ರೀತಿಯಾಗಿ ನಮ್ಮ ನಾಗಮಣಿಯವರು ಪಕ್ಕದಲ್ಲಿ ಇದ್ದು ಇಲ್ಲಿ ಎಲ್ಲ ಸಹಾಯವನ್ನು ಮಾಡಿದ್ದಾರೆ. ಮತ್ತು ನಾಗಮಣಿಯವರು ವಿಶೇಷವಾಗಿ ಎಲ್ಲ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ನಾವಿಲ್ಲಿ ಶಿಬಿರವನ್ನು ಮಾಡಬೇಕು ಅಂದ್ರೆ ನಮಗೊಂದು ಒಳ್ಳೆ ಧೈರ್ಯ ಏನು ಅಂದ್ರೆ, ಈ ದೊಡ್ಡದಾದ ಮಂದಿರವನ್ನ ತುಂಬಾ ಉಚಿತವಾಗಿ, ಫ್ರೀಯಾಗಿ ನಮ್ಮ BS ರಾಘವೇಂದ್ರ ಆಚಾರ್ಯರು ಕೊಡ್ತಾರೆ. ಮತ್ತು ಅದೇ ರೀತಿಯಾಗಿ ರಾಮರಾವ್ ಅವರ ವೈಫು ಇಲ್ಲೇ ಇದ್ದಾರೆ, ಅವರು ತುಂಬಾ ನಮಗೆ ಸಹಾಯ ಮಾಡ್ತಾರೆ. ಹಾಗಾಗಿ
ಅದರ ಜೊತೆಗೆ ರಾಘವೇಂದ್ರ ಅವರು ನಾಗಮಣಿ ರಾಘವೇಂದ್ರ ಅವರು ಈ ಎಲ್ಲ ಸಹಾಯವನ್ನು ನಿಮಗೆ ಏನ್ ಬೇಕೋ ಅದನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಆ ಧೈರ್ಯ ಇದ್ದರಿಂದ ನಾವು ಇಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೂ ಅನೇಕ ಜನ ತಾವು ಕೆಲವು ದಾನಿಗಳು ಇಲ್ಲಿ ಬಹಳ ಜನ ಇದ್ದಾರೆ. ನಮ್ಮ ಆಡಿಟರ್ ಪ್ರಾಣೇಶ್ ಅವರು ಆಗಿರ್ಬೋದು, ಮುರಳಿಯವರು ಆಗಿರ್ಬೋದು, ಇನ್ನ ಕೇಶವನ್ ಅಂತ ಹಾಂಗ್ಕಾಂಗ್ ನಲ್ಲಿ ಒಬ್ಬರು ಇರ್ತಾರೆ. ಅವರು ಅನೇಕ ಜನ ಎಲ್ಲರೂ ಕೂಡ ಅನೇಕ ಸಹಾಯವನ್ನ ನಾವು ಮಾಡಿದ್ದೀರಿ. ಎಲ್ಲರಿಗೂ ಕೂಡ ಯಾರ್ಯಾರು ಈ ಶಿಬಿರ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಹಾಯವನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ತುಂಬಾ ಹೃದಯದ ನನ್ನ ಅನೇಕ ಧನ್ಯವಾದಗಳನ್ನ ಸಮರ್ಪಣೆಯನ್ನ ನಾನು ಮಾಡ್ತಾ ಇದ್ದೇನೆ. ಮತ್ತು ಇದರ ಜೊತೆಗೆ ನಮ್ಮ ಎಲ್ಲ ವಿಶ್ವ ಮತ್ತು ಮಹಾಪರಿಷತ್ ಆಗಿರ್ಬೋದು, ಸತ್ಯಾತ್ಮ ಸೇವಾ ಸಮಿತಿಯ ಕಾರ್ಯಕ್ರಮಗಳಾಗಿರ್ಬೋದು, ಅದರ ಎಲ್ಲ ಕಾರ್ಯಕ್ರಮದ ರೂಪರೇಷೆಯನ್ನು ಹಾಕಿ ಅದಕ್ಕೊಂದು ಫ್ರೇಮ್ ಅನ್ನ ತಯಾರು ಮಾಡಿ ಮನೆ ಮನೆಗೂ ಪ್ರತಿಯೊಬ್ಬರಿಗೂ ಮುಟ್ಟಿಸುವ ಕೆಲಸವನ್ನ ಮಂಜುಳಾ ಪ್ರಕಾಶ್ ಅವರು ಮಾಡ್ತಾ ಇದ್ದಾರೆ. ಅನೇಕ ವರ್ಷಗಳಿಂದ ತುಂಬಾ ವಿಶೇಷವಾಗಿ ಅವರು ಮಾಡ್ತಾ ಇದ್ದಾರೆ. ಅವರಿಗೂ ನನ್ನ ಅನೇಕ ಧನ್ಯವಾದಗಳನ್ನ ಸಮರ್ಪಣೆಯಿಂದ ಮಾಡ್ತಾ ಇದು ಆ ಒಂದು ವಾರಗಳಿಂದ ನಮ್ಮ ಸತ್ಯನಾರಾಯಣ ಅವರು ಪಾಚಕರು ಬಹಳ ಅತ್ಯಂತ ಶಿಸ್ತುವಾದ ರೀತಿಯಿಂದ ಸತ್ಯನಾರಾಯಣ ಅವರು ಹಾಗೂ ಅವರ ಜೊತೆಗೆ ಬಂದಿರತಕ್ಕಂಥ ನಾಗರಾಜ್ ಅವರು ಇಬ್ಬರು ಸೇರಿಕೊಂಡು ನಮ್ಮ ಸ್ವಾಮಿಗಳು ಹೇಳುವ ಹಾಗೆ ಅಡಿಗೆ ರುಚಿಯಾಗಿರಬೇಕು ಅಂತ. ಹಾಗಾಗಿ ಅವರ ಅಡಿಗೆ ಅತ್ಯಂತ ಶುಚಿ ಹಾಗೂ ರುಚಿ ಎರಡೂ ಇರ್ತದೆ. ಶಿಖಾಸೂತ್ರಗಳನ್ನು ಬಿಟ್ಟು ಮಡಿಯಿಂದ ಶುದ್ಧವಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಅನೇಕ ಧನ್ಯವಾದಗಳನ್ನ ಸಮರ್ಪಣೆಯನ್ನು ಮಾಡ್ತೇನೆ. ಇನ್ನೂ ಅನೇಕ ಭಕ್ತರು ತಾವೆಲ್ಲ ಸೇವೆಯನ್ನು ಮಾಡಿದ್ದೀರಿ. ದುರ್ಗಾ ಅವರು ಕೂಡ ಪ್ರತಿನಿತ್ಯ ಇಲ್ಲಿ ಬಂದು ಅವರ ಮಗನ ಕರ್ಕೊಂಡು ಬರೋದು, ಮಕ್ಕಳಿಗೆಲ್ಲ ಕೋಲಾಟವನ್ನು ಹೇಳಿಸಿಕೊಡೋದು, ಸ್ತೋತ್ರವನ್ನು ಹೇಳಿಸಿಕೊಡೋದು, ಆ ಎಲ್ಲ ಕಾರ್ಯವನ್ನು ಕೂಡ ಅವರು ಮಾಡಿದ್ದಾರೆ. ಮತ್ತು ಇದೆಲ್ಲದಕ್ಕೂ ಮುಖ್ಯವಾಗಿ ಬಹಳ ದೊಡ್ಡ ನಮಗೆ ಬೆಂಬಲ, ನಮಗೆ ವಿಶೇಷವಾಗಿರುವಂತಹ ಬೆನ್ನೆಲುಬು ಅಂತಂದ್ರೆ ನಮ್ಮ ಹರೀಶ್ ಆಚಾರ್ಯರು ಮತ್ತು ನಾಗೇಂದ್ರಾಚಾರ್ಯರು. ಇನ್ನೊಂದು ಪವನಾಚಾರ್ಯ ಅವರಿಗೆ ನಿನ್ನೆ ಅವರು ಊರಿಗೆ ಹೋಗಿದ್ದಾರೆ. ಈ ಮೂವರು ವಿದ್ವಾಂಸರು ನಿಜವಾಗಲೂ ಕೂಡ ಬಹಳ ಪರಿಶ್ರಮ ಪಟ್ಟಿದ್ದಾರೆ. ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂದ್ರೆ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಹರೀಶಾಚಾರ್ಯರು ಇಲ್ಲೇ ಇದ್ದು ಒಂದು ವಾರದಿಂದ ಪೂರ್ಣವಾಗಿ ಇಲ್ಲೇ ಇದ್ದು ಬೆಳಿಗ್ಗೆ ಎಲ್ಲ ವಿಶೇಷವಾಗಿ ಮಕ್ಕಳಿಗೆ ಸಂಧ್ಯಾವಂದನೆ ಕ್ಲಾಸನ್ನ ತೆಗೆದುಕೊಳ್ಳೋದು. ದೇವರಿಗೆ ಈ ಶಿಬಿರದಿಂದ ಪ್ರೀತಿ ಆಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂದ್ರೆ ನರಸಿಂಹ ಜಯಂತಿಯಿಂದಾಗಿ ನರಸಿಂಹಾಚಾರ್ಯರಿಗೆ ಎಲ್ಲಿ ಈ ಶಿಬಿರ ಅಂತಾರೆ ಅವರ ಕೈಗಳಂತ ಶಿಬಿರ ಸಾಧ್ಯವಾಗಿ ನರಸಿಂಹದೇವರ ಸಾಧುಭಾವವಿದೆ. ಎಲ್ಲ ಸೂಚನೆಗಳು ನಡೆದಂತಹ ಕಾರಣ ಅದು ದೇವರು ಪ್ರೀತನಾಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೋದು. ಆ ಮಕ್ಕಳಲ್ಲಿ ಇರುವ ಉತ್ಸಾಹ, ಅವರಿದ್ದಂತಹ ಪಾಠ ಅವೆಲ್ಲ ನೋಡಿದಾಗ ನಮಗೆ ಆ ಅಧ್ಯಾಪಕರ ಒಂದು ಪರಿಶ್ರಮ, ಆಚಾರ್ಯರೇ ವಿಶೇಷವಾದಂತಹ ಒಂದು ಪರಿಶ್ರಮವನ್ನ ನಾವು ಅರ್ಥ ಮಾಡಿಕೊಳ್ಳಲು ಸಾಕ್ಷಿ. ಅವರು ನದಿ ತೀರ ಈ ಆಟವನ್ನ ಕುಮಾರ ಸತ್ಯಾನಂದ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಏನು ಸತ್ಯ ಜ್ಞಾನದ ಚಿತ್ರ ಇದೆ ಆಗಿದ್ದಾಗ ನೋಡಿಕೊಂಡು ಬಿಡಿಸ್ಬೇಕಾಗಿತ್ತು. ಶ್ರೀಯಾ ಭಾರತಿ ರಾವ್ ಉತ್ತರವನ್ನು ಕೊಟ್ಟಂತಹ ಮೈತ್ರಿ ಆಶು ಭಾಷಣ, ಪ್ರಥಮ ಬಹುಮಾನ ಪ್ರಣವ್, ಇದರಲ್ಲಿ ಮತ್ತೊಂದು ಬಹುಮಾನ ಹರಿವಂಶ, ತರ್ಲೆ